ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದಾರೆ ಅಥವಾ ಆಲ್ರೆಡಿ ಶುರು ಮಾಡಿದ್ದಾರೆ ಅವರಿಗೆ ಒಂದು ಇನ್ಫಾರ್ಮೇಷನ್ನು. ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ತಮ್ನೇಲ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಮತ್ತು ತಮ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ನಾನು ಕೂಡ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಈ ಪ್ರಶ್ನೆ ನನಗೂ ಕಾಡಿತ್ತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ತುಂಬ ಸರ್ಚ್ಗಳನ್ನ ಮಾಡಿದ್ದೆ ಯೂಟ್ಯೂಬ್ನಲ್ಲಿ ತಮ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ. ಅದರಲ್ಲಿ ನನಗೆ ಯಾವುದು ಈಸಿ ಆಗುತ್ತೆ ಆ ಮೆಥಡ್ನ ನಾನೀಗ ಫಾಲೋ ಮಾಡ್ತಾ ಇದ್ದೀನಿ. ನಾನು ಯಾವುದನ್ನು ಚಾಯ್ಸ್ ಮಾಡಿದ್ದೀನಿ, ಎಷ್ಟು ಸುಲಭವಾಗಿ ಯಾವ ರೀತಿ ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬನ್ನಿ ನೋಡೋಣ. ತಮ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಪ್ಲೇಸ್ಟೋರಲ್ಲಿ ತುಂಬ ಆ್ಯಪ್ಗಳು ಬರುತ್ತೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಆ್ಯಪ್ ಅಂದರೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪನ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ನಂತರ ಅದನ್ನು ಓಪನ್ ಮಾಡಿದ್ರೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆಲ್ರೆಡಿ ಹಳೇದು ಯಾವುದಾದ್ರು ತಮ್ನೇಲ್ನ ಕ್ರಿಯೇಟ್ ಮಾಡಿದರೆ ಅದು ಬೇಕಾ ಬೇಡವಾ ಅಂತ ಹೇಳಿ ಒಂದು ಆಪ್ಷನ್ನ ಕೇಳುತ್ತೆ. ಅದಕ್ಕೆ ನಾನು ಕ್ಯಾನ್ಸಲ್ನ ಕೊಡ್ತಾ ಇದ್ದೀನಿ. ಕ್ಯಾನ್ಸಲ್ ಕೊಟ್ಟಿದ ತಕ್ಷಣ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ನಾನು ಸೆಲೆಕ್ಟ್ ಮಾಡೋದು ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ. ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಸ್ಟಮ್ ಅನ್ನೋ ಕಡೆ ಒಂದು ಆರೋ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟು ಆಪ್ಷನ್ಸ್ ಬರುತ್ತೆ. ಅಲ್ಲಿ ನೀವು ಯೂಟ್ಯೂಬ್ ತಮ್ನೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆನ ಕೊಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ. ಆವಾಗ ಇಲ್ಲಿ ಒಂದು ಫ್ರೇಮ್ ಸೆಟ್ ಆಗುತ್ತೆ. ನಿಮಗೆ ಇದೇ ಫ್ರೇಮನ್ನ ನೀವು ಸೆಲೆಕ್ಟ್ ಮಾಡಬೇಕು ತಮ್ನೇಲ್ನ ಕ್ರಿಯೇಟ್ ಮಾಡಬೇಕಂದ್ರೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತ ಮಾರ್ಕ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಗ್ಯಾಲರಿನ ಓಕೆ ಕೊಟ್ಟರೆ ಗ್ಯಾಲರಿಲಿ ನಮಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಯಾವುದು ಇಮೇಜಸ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ವೀಡಿಯೋಗೆ ಅಂತೇಳಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ ನಂತರ ಅದನ್ನು ನೀವು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಕ್ರಾಪ್ ಮಾಡಿಕೊಂಡು ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ನೋಡಿ, ಈ ಥರ ನೀವು ಎಲ್ಲಿಗೆ ಬೇಕು ಅದನ್ನು ಅಲ್ಲಿಗೆ ನಿಲ್ಲಿಸ್ಕೋಬೋದು. ಅದಾದ ನಂತರ ಮತ್ತೆ ಇನ್ನೊಂದು ಫೋಟೋ ಬೇಕು ಅಂದರೆ ಮತ್ತೆ ನೀವು ಗ್ಯಾಲರಿಗೆ ಹೋಗಿ ಮತ್ತೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಒಂದು 3 ಫೋಟೋ 4 ಫೋಟೋ ಎಷ್ಟಾದರೂ ನೀವು ಸೆಲೆಕ್ಟ್ ಮಾಡಿ ಆ ಫ್ರೇಮಲ್ಲಿ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು. ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದನ್ನು ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಕ್ರಾಪ್ ಮಾಡಿ ಹಾಕ್ಕೋಬೋದು. ನಾನು ಎಕ್ಸಾಂಪಲ್ಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನು. ನೀವು ಇದನ್ನು ಚಿಕ್ಕದು ದೊಡ್ಡದು ಕೂಡ ಮಾಡ್ಕೋಬೋದು. ಈಗ ನಾನು ಇದನ್ನು ಮಾಡ್ತೀನಿ ನೋಡಿ, ಈ ಥರ ಮಾಡ್ಕೋಬೋದು. ನೀವು ಸೆಟ್ ಮಾಡ್ಕೋಬೇಕಲ್ಲಿ ಆ ಫ್ರೇಮಿಗೆ. ಅದಾದ ನಂತರ ನೀವು ಇದ್ರ ಮೇಲೆ ಏನೋ ಟೆಕ್ಸ್ಟ್ ಬರಿಬೇಕಲ್ವ, ಅದಕ್ಕೆ ಒಂದು ಟೈಟಲ್ ಏನು ಕೊಡ್ತೀರಾ ಅದಕ್ಕೆ ಒಂದು ಟೆಕ್ಸ್ಟ್ನ ನೀವು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮಾರ್ಕಲ್ಲಿ ಹೋಗಬೇಕಾಗತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ ಒಂದು ಆಪ್ಷನ್ನು. ಆ ಟೆಕ್ಸ್ಟನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಟೆಕ್ಸ್ಟನ್ನ ಕ್ಲಿಕ್ ಮಾಡಿದಾಗ ಈ ಥರ ನ್ಯೂ ಟೆಕ್ಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಹೋಗಿ ಅದು ಬಂದ ನಂತರ ಇಲ್ಲಿ ಪೆನ್ಸಿಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದನ್ನು ನಾವು ಡಿಲೀಟ್ನ ಮಾಡಿ, ನಾನು ಕನ್ನಡ ಯೂಸ್ ಮಾಡೋದ್ರಿಂದ ನಾನು ಕನ್ನಡದಲ್ಲಿ ಟೈಪ್ನ ಮಾಡ್ತೀನಿ. ಇಲ್ಲಿ ಒಂದು ಸ್ಪೀಕರ್ ಇದೆ ನೋಡಿ, ಈ ಸ್ಪೀಕರಲ್ಲಿ ನೀವು ಮಾತಾಡಿದ್ರೆ ಅದು ಸೇಮ್ ಅಲ್ಲಿ ಟೈಪ್ ಆಗುತ್ತೆ. ನಾನು ಕನ್ನಡದ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಕನ್ನಡ ವರ್ಡ್ಸಲ್ಲಿ ಬರುತ್ತೆ. ನಾನು ಎಕ್ಸಾಂಪಲ್ಗೆ ಒಂದು ಏನೋ ಟೈಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಏನು ನಿಮ್ಮ ವೀಡಿಯೋಗೆ ಯಾವ ರೀತಿ ನೀವು ಟೈಟಲ್ ಅಥವಾ ತಮ್ನೇಲ್ಗೆ ಆ್ಯಡ್ ಮಾಡಬೇಕು ವರ್ಡ್ಸ್ನ ಅಂದ್ಕೊಂಡಿದ್ರೆ ಆ ವರ್ಡ್ಸ್ನ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವೇನಾದರೂ ಆ್ಯರೋ ಮಾರ್ಕ್ಸ್ ಏನಾದರೂ ಕೊಡಬೇಕು ಅಂತ ಅಂದರೂ ಕೂಡ ನೀವು ಇಲ್ಲೇ ಕೊಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗಷ್ಟೇ ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಯಾವುದೋ ವೀಡಿಯೋ ಇತ್ತು, ಅದಕ್ಕೆ ಆಗತ್ತೇನೋ ಅಂತ ಹೇಳಿ ಸುಮ್ಮನೆ ಒಂದು ವೀಡಿಯೋಗೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ನಾನು ಟೈಪ್ನ ಮಾಡ್ತಿರೋದು. ಇವಾಗ ನೋಡಿ, ಇದಕ್ಕೊಂದು ಆ್ಯರೋ ಮಾರ್ಕ್ ಬೇಕಂದರೆ ಒಂದು ಕ್ವೆಶ್ಚನ್ ಮಾರ್ಕ್ ಬೇಕು. ಅದಕ್ಕೆ ನಾನು ಇವಾಗ ಇಲ್ಲಿ ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತಿದ್ದು. ಇಲ್ಲಿ ನಾವು ಕ್ವೆಶ್ಚನ್ ಮಾರ್ಕನ್ನು
ಹಾಕ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿ. ಈಗ ಸೆಟ್ ಆಯಿತು. ಈಗ ಇದನ್ನು ನಾವು ಹೈಲೈಟ್ ಮಾಡಬೇಕು. ನಮ್ಮದು ವರ್ಡ್ಸ್ ಏನಿದೆ ಅದನ್ನು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕೆಳಗಡೆ ಎ ಅಂತ ಇದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿ ಅಲ್ಲಿಂದ ಬಂದು ಇಲ್ಲಿ AB ಅಂತ ಇದೆ, ಇದು ಫಾಂಟ್ದು ಸ್ಟೈಲ್. ಅದನ್ನು ವರ್ಡ್ಸ್ದು ಸ್ಟೈಲ್ ಯಾವ ರೀತಿ ಬರಬೇಕು ಅಂಥೇಳಿ ಅದಕ್ಕೆ ನಾನು ಯಾವಾಗಲೂ ನೋಡಿದೆ ಚುಂಕ್ 5 ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೋತೀನಿ. ಅದನ್ನೇ ಯೂಸ್ ಮಾಡೋದು ನಾನು. ಅದನ್ನು ಯೂಸ್ ಮಾಡಿದ ನಂತರ ಅದು ವರ್ಡ್ಸ್ಗಳದ್ದು ಶೇಪ್ ಚೇಂಜ್ ಆಗುತ್ತೆ. ಅದಾದ ನಂತರ ನಾವು ಟೆಕ್ಸ್ಟ್ ಬ್ಯಾಕ್ಗ್ರೌಂಡನ್ನ ಕೊಡಬೇಕಾಗತ್ತೆ. ಅದು ಹೈಲೈಟಾಗಿ ಕಾಣಿಸ್ಬೇಕಲ್ಲ, ಹಾಗಾಗಿ ಟೆಕ್ಸ್ಟ್ ಬ್ಯಾಕ್ಗ್ರೌಂಡನ್ನ ಕೊಟ್ಟು ಅದು ಎನೇಬಲ್ ಆಗಿರುತ್ತೆ ಕಲರ್. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ಸ್ದು ಓಪನ್ ಆಗುತ್ತೆ. ಮೇಲ್ಗಡೆಗೆ ಸ್ಲೈಡ್ ಮಾಡಿದ್ರೆ ನೀವು ಇಷ್ಟು ಕಲರ್ಸಲ್ಲಿ ನೀವು ಯಾವುದಾದ್ರೂ ಕೊಟ್ಕೋಬೋದು. ಇದು ಪಕ್ಕಕ್ಕೆ ಸ್ಲೈಡ್ ಮಾಡಿ ತುಂಬ ಕಲರ್ಸ್ ಬರುತ್ತೆ. ನಾನು ಆದಷ್ಟು ರೆಡ್ನ ಯೂಸ್ ಮಾಡ್ತೀನಿ, ಹಾಗಾಗಿ ರೆಡ್ನ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಈಗ ನೆಕ್ಸ್ಟು ನಾವು ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಬೋದು, ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ನಾವು ಇದನ್ನು ತೊಗೋಬೋದು ಟೈಟಲ್ನ. ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡಿ, ಈ ಥರ ಮಾಡ್ಕೋಬೋದು. ಈಗ ತುಂಬ ದೊಡ್ಡದಾಗಿದೆ ಅಲ್ಲ, ಸ್ವಲ್ಪ ಚಿಕ್ಕದು ಮಾಡಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಫೋಟೋ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿರೋ ಅಕ್ಷರಗಳನ್ನು ಕೂಡ ನಾವು ಚಿಕ್ಕದನ್ನು ಕೂಡ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳಿದ್ರೆ ಮತ್ತೆ ಇದನ್ನು ಬ್ಯಾಕ್ ಬಂದು ಸ್ಲೈಡ್ ಮಾಡಿದ್ರೆ ಇಲ್ಲಿ ಇದೆ ನೋಡಿ, ಇಲ್ಲಿ ಟಿ ಅಂತ ಸ್ಮಾಲ್ ಟಿ ಬಿಗ್ ಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸೈಜ್ ಅಂತ ಬರುತ್ತೆ. ನೀವು ಈ ಕಡೆಗೆ ಸ್ಲೈಡ್ ಕಡಿಮೆ ಮಾಡ್ತಾ ಹೋದರೆ ನಿಮಗೆ ಅದು ಸೈಜ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ ನೋಡಿ, ಇದೆಲ್ಲ ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಸದ್ಯಕ್ಕೆ ನಾನು ಇದಿಷ್ಟೇ ಯೂಸ್ ಮಾಡ್ತಾ ಇರೋದು. ನಿಮಗೆ ತುಂಬ ಈಸಿಯಾಗಿ ಬೇಗ ಅರ್ಥ ಆಗಲಿ ಅಂತ ಇದು ಯಾವುದನ್ನು ಹೇಳ್ತಾ ಇಲ್ಲ. ಜಾಸ್ತಿ ಹೇಳಿದಷ್ಟು ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಇದು ಯಾವುದನ್ನು ನಿಮಗೆ ನಾನು ಹೇಳ್ತಾ ಇಲ್ಲ. ನಾನು ಈಸಿಯಾಗಿ ನಾನೇನು ತಿಳ್ಕೊಂಡಿದ್ದೀನಿ, ನಾನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಷ್ಟನ್ನೇ ನಿಮಗೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. ಇದಿಷ್ಟು ಆದ ನಂತರ ನಾವು ಇದನ್ನು ವೀಡಿಯೋನ ಸೇವ್ ಮಾಡಬೇಕಾಗತ್ತೆ. ಇದಿಷ್ಟೇ ನಮಗೆ ಸಾಕು ಅಂತ ಹೇಳಿದ್ರೆ ನಾವು ವೀಡಿಯೋನ ಸೇವ್ ಮಾಡ್ಕೋಬೇಕು. ಅಥವಾ ಇನ್ನು ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಇದನ್ನು ಪೆನ್ಸಿಲ್ನ ಕ್ಲಿಕ್ ಮಾಡಿ ಮತ್ತೆ ಹೋದರೆ ನಿಮ್ಗೆ ಇದೇ ಲೈನ್ಸಲ್ಲಿರುತ್ತೆ. ಅದಕ್ಕೆ ನೀವು ಆ್ಯಡ್ನ ಮಾಡ್ಕೋತಾ ಹೋಗ್ಬೋದು. ಅಲ್ಲೇ ನೀವು ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಪೆನ್ಸಿಲ್ ಪಕ್ಕ ಇರೋ ಡಿಲೀಟ್ ಬಟನ್ನ ನೀವು ಯಾವುದನ್ನು ಈಗ ಪಿಕ್ಚರ್ಸ್ ಯಾವ್ದಾದ್ರು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಆ ಪಿಕ್ಚರ್ಸ್ನು ಕೂಡ ಡಿಲೀಟ್ನ ಮಾಡ್ಕೋಬೋದು. ಅಥವಾ ಈ ಟೆಕ್ಸ್ಟ್ ಫುಲ್ ಡಿಲೀಟ್ ಮಾಡಬೇಕು ಅಂದರೂ ಕೂಡ ಇದೇ ಡಿಲೀಟ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಆವಾಗ ಡಿಲೀಟ್ ಆಗುತ್ತೆ. ಈಗ ಸೇವ್ ಮಾಡಬೇಕಂದ್ರೆ ಈ ಮೇಲ್ಗಡೆ ಒಂದು ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ನಾನು ಸೇವ್ ಆ್ಯಸ್ ಇಮೇಜ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಹೋಗಿ ನಾನು ಸೇವ್ ಟು ಗ್ಯಾಲರಿನ ಸೆಲೆಕ್ಟ್ ಮಾಡ್ತೀನಿ. ಅದು ಹೋಗಿ ಗ್ಯಾಲರಿಲಿ ಸೇವ್ ಆಗಿರುತ್ತೆ ನೋಡಿ. ಈ ಥರ ಇದು ಹೋಗಿ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ನಾವು ಯಾವ ರೀತಿ ವೀಡಿಯೋಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ, ಎಡಿಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬ್ಯಾಕ್ ಬಂದ ನಂತರ ನಾವು YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತ ಆದರೆ ನೀವು YT ಸ್ಟುಡಿಯೋ ಆಟೋಮೆಟಿಕ್ಕಾಗಿ ಓಪನ್ ಮಾಡಿರ್ತೀರ. ಇಲ್ಲಿ ಬಂದು ನಾವು ಎಡಿಟ್ನ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಎಕ್ಸಾಂಪಲ್ಗೆ ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಇರೋ ವೀಡಿಯೋಗೇ ಒಂದು ತಮ್ನೇಲ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳಿ. ಇಲ್ಲಿ ಬಂದು ಯಾವುದಾದ್ರೂ ನಿಮಗೆ ಯಾವ ವೀಡಿಯೋಗೆ ನೀವು ತಮ್ನೇಲ್ನ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಅದಕ್ಕೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಮೇಲ್ಗಡೆ ಪೆನ್ಸಿಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಡಿಟ್ ಆಪ್ಷನ್ ನಿಮಗೆ ಬರುತ್ತೆ. ಅದು ಬಂದ ನಂತರ ನೀವು ಮತ್ತೆ ಈ ಪೆನ್ಸಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚೇಂಜ್ ಅಂತ ಬಂದಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ತಮ್ನೇಲ್ಸ್ ಎಲ್ಲ ಇರುತ್ತೆ, ಓಪನ್ ಆಗುತ್ತೆ ನೋಡಿ. ಅಲ್ಲಿ ತಮ್ನೇಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ನೀವು ಸೇವ್ ಆಗಿರೋ ತಮ್ನೇಲ್ ಇದೆ ಇಲ್ಲಿ ನೋಡಿ, ಆ ತಮ್ನೇಲ್ನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಡನ್ ಬಟನ್ನ ಕ್ಲಿಕ್ ಮಾಡಬೇಕು. ಡನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ತಮ್ನೇಲು ವೀಡಿಯೋಗೆ ಸೆಟ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.